ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಂದಾನಿ, ಮಂಡ್ಯ ಜಿಲ್ಲೆಯಿಂದ ಮಾತನಾಡ್ತಾ ಇದ್ದೀನಿ. ನಾನು ಮಾತನಾಡ್ತಾ ಇರುವಂತಹ ವಿಷಯ, ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೂ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳುವುದಾಗಿ ಭಾರತ ಅರ್ಹವಿದೆಯೇ? ಹೌದು, ಖಂಡಿತ ಹೌದು. ಇದರ ಬಗ್ಗೆ ನಾನು ಪರ ಮಾತನಾಡ್ತಾ ಇದ್ದೀನಿ. ಅಂದರೆ ನಮ್ಮದು ಗಾಂಧಿ ಹುಟ್ಟಿದ ನಾಡು, ಶಾಂತಿಯುತ ರಾಷ್ಟ್ರ, ಆದರ್ಶ ವ್ಯಕ್ತಿಗಳಿಂದ ಪ್ರಭಾವಿತಗೊಂಡಿರುವಂತಹ ನಮ್ಮ ಭಾರತಾಂಬೆ ಗೌರವ ಘನತೆಯನ್ನು ಎತ್ತಿ ಹಿಡಿಯುವುದಾಗಿ 1947ರ ದಶಕದಲ್ಲಿ ಯುದ್ಧ ಮಾಡಿ, ಬಾಂಬ್ ಸ್ಫೋಟ ಮಾಡಿ ಅಥವಾ ವಿದೇಶ ದೇಶಗಳ ಮೇಲೆ ದಾಳಿ ಮಾಡಿ ಇಂತಹ ಕೃತ್ಯಗಳಿಂದ ನಾವು ಸ್ವತಂತ್ರವನ್ನು ಪಡ್ಕೊಳ್ಳಿಲ್ಲ. ಶಾಂತಿಯಿಂದ, ಅಹಿಂಸೆಯಿಂದ, ಸತ್ಯಗಳಿಂದ, ಧರ್ಮ ಮಾರ್ಗಗಳಿಂದ, ನ್ಯಾಯದಿಂದ ಸ್ವತಂತ್ರವನ್ನು ಪಡ್ಕೊಂಡಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಹಾಗಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೂ ಕಾಯಂ ಸದಸ್ಯತ್ವವನ್ನು ಕೊಡುವುದಾಗಿ ಒಂದಷ್ಟು ಅರ್ಹ ಕಾರಣಗಳನ್ನು ನಾನು ಈ ಆಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಅಂದರೆ ಮೊದಲನೇ ಅಂಶ ನೋಡೋದಾದರೆ ಸಾಮಾಜಿಕ ಕಾರಣಗಳು. ಅಂದರೆ ಸಮಾಜ ಅಂದರೆ ಒಂದು ಸುಸಂಘಟಿತ ಸಂಸ್ಥೆ. ರಾಜ್ಯಕ್ಕೂ ಮೊದಲು ಸಮಾಜ ಅಸ್ತಿತ್ವಗೊಂಡಂಥದ್ದು. ಸಾಮಾಜಿಕ ಅಂಶಗಳಿಂದ ಪ್ರಭಾವಿತಗೊಂಡಿದ್ದೇವೆ. ಅಂದರೆ ನಮ್ಮ ಒಂದು ಭಾರತೀಯ ಸಮಾಜದಲ್ಲಿ ಸಂಪ್ರದಾಯಗಳಿಗೆ, ಪದ್ಧತಿಗಳಿಗೆ, ಧರ್ಮ ಮಾರ್ಗಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಭಾರತೀಯರು ಶಾಂತಿ ಪ್ರಿಯರು. ಹಾಗಾಗಿ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ, ಇನ್ನು ಎರಡನೇ ಕಾರಣ ನೋಡೋದಾದರೆ ರಾಜಕೀಯ ಕಾರಣಗಳು. ಅಂದರೆ ನಮ್ಮಲ್ಲಿ ಉತ್ತಮ ಆಡಳಿತಗಾರರಿದ್ದಾರೆ, ಪ್ರಬಲಶಾಲ ಆಡಳಿತಗಾರರಿದ್ದಾರೆ, ಉತ್ತಮ ಸುವ್ಯವಸ್ಥಿತ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಹೇಳ್ಕೊಳ್ಳಿಕ್ಕೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳ ಹಿತದೃಷ್ಟಿಯಿಂದ ಪ್ರಜೆಗಳನ್ನು ಇಡೀ ದೇಶವನ್ನು ಶಾಂತಿಯುತ ವಾತಾವರಣವನ್ನಾಗಿಸ್ಲಿಕ್ಕೆ ನಮ್ಮ ಭಾರತ ಎಲ್ಲ ಸರ್ಕಾರ, ರಾಜಕೀಯ ವ್ಯಕ್ತಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮೂರನೇ ಅಂಶ ನೋಡೋದಾದರೆ ಆರ್ಥಿಕ ಕಾರಣಗಳು. ಆರ್ಥಿಕ ಕ್ಷೇತ್ರವನ್ನು ಹೊರತುಪಡಿಸಿ ಆರ್ಥಿಕ ಕ್ಷೇತ್ರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಹಿಡಿತವನ್ನು ಸಾಧಿಸ್ತಾ ಇದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳಂತಹ ಯುವ ಪ್ರಧಾನಿಗಳು ಹುಟ್ಟಿದ್ರೆ ಇವತ್ತು ನಮ್ಮ ದೇಶ 5ನೇ ಆರ್ಥಿಕ ಕ್ಷೇತ್ರದಲ್ಲಿದೆ. 2011ರ ಜನಗಣತಿ ಪ್ರಕಾರ 9ನೇ ಕ್ಷೇತ್ರದಲ್ಲಿ ಇತ್ತು. ಇವತ್ತು ಆರ್ಥಿಕ ಕ್ಷೇತ್ರದ ಜೊತೆಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪ್ರಸ್ತುತ ಈ ಒಂದು ಆಧುನೀಕರಣ, ಡಿಜಿಟಲ್ ವ್ಯವಸ್ಥೆಯನ್ನು ನಾವು AI ಯುಗ ಅಂತ ಕರಿತಾ ಇದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂತೆಂತಹ ತಂತ್ರಜ್ಞಾನ ಬಂದಿದ್ದೇವೆ. ಶಸ್ತ್ರಾಸ್ತ್ರಗಳಲ್ಲೂ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇರ್ಬೋದು. ಆದರೆ ನಾವು ಶಾಂತಿಯನ್ನು ಬಯಸ್ತಾ ಇದ್ದೀವಿ. ಬೇರೆ ದೇಶಗಳನ್ನೊಡೆ, ಶತ್ರು ದೇಶಗಳೊಡೆ ನಾವು ಯುದ್ಧ ಮಾಡಲಿಕ್ಕೆ ಬಯಸ್ತಾ ಇಲ್ಲ. ಶಾಂತಿಯನ್ನು, ಇಡೀ ವಿಶ್ವವನ್ನೇ ಒಂದು ಶಾಂತಿ. ನಮ್ಮಲ್ಲಿ ಒಂದು ಮಾತಿದೆ, ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಹಾಗಾಗಿ ಇಡೀ ಜಗತ್ತನ್ನು ಎಲ್ಲರಿಗೂ ಒಳಿತು ಉಂಟು ಮಾಡಬೇಕು, ಶಾಂತಿಯಿಂದ ಇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀವಿ. ಆದರ್ಶ ವ್ಯಕ್ತಿಗಳ ಪ್ರಭಾವ, ಸ್ವಾಮಿ ವಿವೇಕಾನಂದ, ಗಾಂಧಿ ಹುಟ್ಟಿದ ನಾಡು ನಮ್ಮ ದೇಶ. ಹಾಗಾಗಿ ಅಂತಹ ವ್ಯಕ್ತಿಗಳ ವ್ಯಕ್ತಿತ್ವದ ಪ್ರಭಾವ, ಆದರ್ಶ ಮೌಲ್ಯಗಳನ್ನು ಒಳಗೊಂಡಿದೆ. ನಮಗೆ ತ್ರಿಕೋನ ಯೂಟ್ಯೂಬ್ ಚಾನಲ್ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು.